ನಮಸ್ತೆ, ನಾನು ರಕ್ಷಾ ಮಾತುಕೂಟದಿಂದ. ಇವತ್ತಿನ ಟಾಪಿಕ್ ಬಂದು ಹೇರ್ ಗ್ರೋತ್ ಸಿರಮ್. ಹೇರ್ ಫಾಲ್ ಏನಿದೆ, ವಿಂಟರ್ ಸ್ಟಾರ್ಟ್ ಆಗಿದ ತಕ್ಷಣ ಹೇರ್ ಫಾಲ್ ಏನಾಗಿರುತ್ತೆ ಅದು ತುಂಬ ಜಾಸ್ತಿ ಕಾಣಿಸುತ್ತೆ. ಸುಮಾರು 10ರಲ್ಲಿ 8 ಜನಕ್ಕೆ ಆಲ್ಮೋಸ್ಟ್ ಮೆನ್ ಆಗಿರಲಿ ವಿಮೆನ್ ಆಗಿರಲಿ ಹೇರ್ ಫಾಲ್ ಪ್ರಾಬ್ಲಮ್ ಕಾಣಿಸೋದು ಅದು ಕಾಮನ್ ಆಗಿರುತ್ತೆ ವಿಂಟರಲ್ಲಿ. ಅದು ಇನಿಷಿಯಲ್ ಸ್ಟೇಜಲ್ಲೇ ನಾವು ಅದಕ್ಕೆ ರೆಮಿಡೀಸ್ನ ಫಾಲೋ ಮಾಡಿದ್ರೆ ಅದು ಹೇರ್ ಫಾಲ್ ಏನಿದೆ ಅದನ್ನು ಕಂಟ್ರೋಲ್ ಮಾಡ್ಬೋದು. ಮತ್ತು ನ್ಯೂ ಹೇರ್ ಗ್ರೋತ್ ಕೂಡ ಅದನ್ನು ಪ್ರಮೋಟ್ ಮಾಡ್ಬೋದು. ಹೇರ್ ಗ್ರೋತ್ ಸಿರಮ್ ಏನಕ್ಕೆ ಈ ನಡುವೆ ನೀವು ನೋಡೋಕ್ಕೆ ಹೋದರೆ ಸಿರಮ್ಸ್ ಎಸ್ಪೆಷಲಿ ಹೇರ್ಗಾಗಿರಲಿ ಸ್ಕಿನ್ಗಾಗಿರಲಿ ಅದು ತುಂಬ ನಡೀತಾ ಇದೆ. ಅದೇನಕ್ಕೆ ಪಾಪ್ಯುಲರ್ ಆಗ್ತಾಯಿದೆ ಅಂದರೆ ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಮತ್ತು ತುಂಬ ತಿನ್ ಮತ್ತು ತುಂಬ ಬೇಗ ಸ್ಕಿನ್ನಲ್ಲಿ ಅಥವಾ ಹೇರಲ್ಲಿ ಅಬ್ಸಾರ್ಬ್ ಆಗುತ್ತೆ. ಅದು ಸ್ಟಿಕ್ಕಿನೆಸ್ ಕಾಣಿಸಲ್ಲ ನಿಮಗೆ. ಅಕಸ್ಮಾತ್ ನೀವು ಕೂದಲಲ್ಲಿ ಎಣ್ಣೆ ಹಚ್ಚಿದ್ರೆ ನೀವು ಬೆಳಗ್ಗೆ ಅದನ್ನು ವಾಶ್ ಮಾಡಲೇಬೇಕಾಗತ್ತೆ. ಅದೇ ನೀವು ಸಿರಮ್ಸ್ ಯೂಸ್ ಮಾಡಿದ್ರೆ ಅದು ನೀವು ಹಾಗೇ ರೆಡಿಯಾಗಿ ನೀವು ಹೋಗ್ಬೋದು. ಅದು ವಾಶ್ ಮಾಡಬೇಕು ಅನ್ನೋ ನೆಸೆಸಿಟಿ ಇರಲ್ಲ. ಸಿರಮ್ಸ್ ಬಂದು ಟಾರ್ಗೆಟೆಡ್ ರೀಜನ್ ಏನಿದೆ ಇವಾಗ ನಿಮಗೆ ಇಲ್ಲೆಲ್ಲ ಅಥವಾ ಇಲ್ಲೆಲ್ಲಾದರೂ ಒಂದು ರೀಜನಲ್ಲಿ ಕೂದಲು ಕಮ್ಮಿ ಇರೋ ರೀಜನಲ್ಲಿ ನೀವು ಅದನ್ನು ಟಾರ್ಗೆಟ್ ಮಾಡಿ ಅಪ್ಲೈ ಮಾಡ್ಬೋದು. ಅದರಿಂದ ನಿಮಗೆ ಅಲ್ಲಿ ಹೇರ್ ಗ್ರೋತ್ ಆಗೋಕ್ಕೆ ಇಂಪ್ರೂವ್ ಆಗುತ್ತೆ. ಮತ್ತು ಇದು ನಾನು ಹೇಳ್ದಂಗೆ ಇದು ಲೈಟ್ ವೆಯ್ಟ್ ಆಗಿರುತ್ತೆ ಮತ್ತು ನಾನ್ ಸ್ಟಿಕ್ಕಿ ಆಗಿರುತ್ತೆ, ಒಂದಕ್ಕೊಂದು ತುಂಬ ಚಿಪ್ ಅಂತ ಅಂಟ್ಕೊಳ್ಳಲ್ಲ. ಈ ಸಿರಮ್ಸ್ ತೊಗೊಂಡ್ರೆ ಇದು ತುಂಬ ಎಕ್ಸ್ಪೆನ್ಸಿವ್ ಸೈಡ್ ಆಗಿದೆ. ಇವತ್ತು ನಾವು ವಾಟರ್ ಬೇಸ್ಡ್ ಹೇರ್ ಗ್ರೋತ್ ಸಿರಮ್ ನಾವು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಮಗೆ 4 ಇಂಗ್ರೀಡಿಯೆಂಟ್ಸ್ ಬೇಕು. ಇವಾಗ ಮೆಂತ್ಯ ಕಾಳಿನ ಪುಡಿ. ಇವಾಗ ನಾವು ಮೆಂತ್ಯ ಕಾಳಿನ ಪುಡಿ ಏನಕ್ಕೆ ತೊಗೋತಾ ಇದ್ದೀವಿ ಅಂದರೆ, ನಿಮಗೆ ಹೇರ್ದು ಯಾವುದೇ ಸಮಸ್ಯೆ ಇದ್ರೂ ಮೆಂತ್ಯ ಕಾಳನ್ನ ನೆನೆಸಿ ಆ ನೀರು ಸ್ಪ್ರೇ ಮಾಡೋದಿರಲಿ ಅಥವಾ ಅದನ್ನು ಪೇಸ್ಟ್ ಮಾಡಿ ಹಚ್ಚೋದ್ರಲ್ಲಿ ಎಲ್ಲದರಲ್ಲೂ ಒಂದೊಂದು ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ. ಮೇನ್ ಅಂಶ ಏನು ಅಂತಂದರೆ ಅದರಲ್ಲಿ ಪ್ರೋಟೀನ್ ಮತ್ತು ನಿಕೋಟಿನ್ ಆ್ಯಸಿಡ್ ಅಂಶ ಇರುತ್ತೆ. ಅದರಿಂದ ನಿಮ್ಮ ಹೇರ್ ಫಾಲ್ ಏನಿದೆ ಅದು ಕಂಪ್ಲೀಟಾಗಿ ಸ್ಟಾಪ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದು ನ್ಯಾಚುರಲ್ ಹೇರ್ ಕಂಡೀಷ್ನರ್ ಆಗಿ ಕೆಲಸ ಕೂಡ ಮಾಡುತ್ತೆ. ಮತ್ತು ಇದು ಹೇರ್ ಗ್ರೋತ್ಗೆ ಪ್ರಮೋಟ್ ಮಾಡುತ್ತೆ. ಮತ್ತು ಏನಾದರೂ ಇಚ್ಚಿ ಸ್ಕ್ಯಾಲ್ಪ್ ಆ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನೀವು ಸ್ಕ್ಯಾಲ್ಪ್ಗೆ ಆ ವಾಟರನ್ನ ಅಪ್ಲೈ ಮಾಡೋದ್ರಿಂದ ಅದು ಫುಲ್ ಕಮ್ಮಿ ಆಗ್ತಾ ಬರುತ್ತೆ ಮತ್ತು ಅದು ತುಂಬ ಬೇಗ ರಿಸಲ್ಟ್ಸ್ ಕೊಡುತ್ತೆ. ಮತ್ತು ಹೇರ್ಗೆ ಒಳ್ಳೆ ಟೋನಿಂಗ್ ಎಫೆಕ್ಟ್ ಕೂಡ, ಶೈನಿ ಟೋನಿಂಗ್ ಎಫೆಕ್ಟ್ ಕೂಡ ಕೊಡುತ್ತೆ. ನಮ್ಮ ಸೆಕೆಂಡ್ ಇಂಗ್ರೀಡಿಯೆಂಟ್ ಬಂದು ಆಮ್ಲಾ ಪುಡಿ. ಆಮ್ಲಾ ಪುಡಿ ಬಂದು ಬೆಸ್ಟ್ ಹೇರ್ ಹೆಲ್ತ್ಗೆ ಇದು ತುಂಬ ಉಪಯೋಗ ಆಗುತ್ತೆ. ಇದು ಬಂದು ವಿಟಮಿನ್ ಸಿ ಮತ್ತು ಐರನ್ ಅಂಶ ಮತ್ತು ಕ್ಯಾಲ್ಶಿಯಂ ಅಂಶ ಇರೋದ್ರಿಂದ ಇದು ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಮತ್ತು ಪ್ರೀಮೆಚ್ಯೂರ್ ಗ್ರೇಯಿಂಗ್ ಹೇರ್ಸ್ ಆಗಿದ್ದರೆ ಅದನ್ನು ರಿವರ್ಸ್ ಮಾಡೋಕ್ಕೆ ಕೂಡ ಈ ಆಮ್ಲ ಹೆಲ್ಪ್ ಮಾಡುತ್ತೆ. ನೀವು ಹೇರ್ ಪ್ರಾಬ್ಲಮ್ಸ್ ನೆನೆಸ್ಕೊಂಡಿದ ತಕ್ಷಣ ಒಂದೊಂದು ಆಮ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಹೇರ್ ಫಾಲ್ ಆಗಿರಲಿ ಅಥವಾ ಹೇರ್ ಗ್ರೇ ಆಗಿರಲಿ, ಅದನ್ನೆಲ್ಲ ರಿವರ್ಸ್ ಮಾಡುತ್ತೆ. ಪ್ರಾಪರ್ಟೀಸ್ ಎಲ್ಲ ಇದರಲ್ಲಿರುತ್ತೆ. ಮತ್ತು ಇದಕ್ಕೆ ಆ್ಯಂಟಿ ಇನ್ಫ್ಲಮೇಟ್ರಿ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ. ಇದರಿಂದ ಏನಾಗುತ್ತೆ, ಆ ಸ್ಕ್ಯಾಲ್ಪ್ ಹೆಲ್ತ್ ಏನಿದೆ ಅದನ್ನು ನೀಟಾಗಿ ಮೇಂಟೈನ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಸ್ಕ್ಯಾಲ್ಪ್ ಹೆಲ್ತ್ ಯಾವಾಗಲೂ ತುಂಬ ಮುಖ್ಯವಾಗಿರುತ್ತೆ. ಏನಕ್ಕೆ ಅಂತಂದರೆ ಅದು ಹೇರ್ ಗ್ರೋತ್ಗಾಗಿರಲಿ ಹೇರ್ ಫಾಲ್ಗಾಗಿರಲಿ ಮೇನ್ ರೀಸನ್ ಅದೇ ಆಗಿರುತ್ತೆ. ಥರ್ಡ್ ಇಂಗ್ರೀಡಿಯೆಂಟ್ ಬಂದು ರೋಸ್ಮೆರಿ. ಹೇರ್ ಹೆಲ್ತ್ ಅಂತ ಬಂದಾಗ ರೋಸ್ಮೆರಿ ಬಂದು ಒಳ್ಳೆ ಒಂದು ಇಂಪಾರ್ಟೆಂಟ್ ರೋಲೇ ಪ್ಲೇ ಮಾಡುತ್ತೆ. ನಿಮ್ಮ ದಿನನಿತ್ಯದಲ್ಲಿ ನೀವು ಯಾವುದೇ ಥರ ಹೇರ್ ಪ್ಯಾಕ್ ಆಗಿರಲಿ, ಹೇರ್ ಮಸಾಜ್ ಮಾಡಬೇಕಾದ್ರೆ, ಆಯಿಲ್ ಮಸಾಜ್ ಮಾಡಬೇಕಾದ್ರೆ ಅಥವಾ ನಿಮ್ಮ ಶ್ಯಾಂಪೂ ಅಲ್ಲಿ ಒಂದು ಚೂರು ರೋಸ್ಮೆರಿ ಇರೋ ಹಾಗೆ ನೋಡಿ, ಅದರಿಂದ ನಿಮ್ಮ ಹೇರ್ ಹೆಲ್ತ್ ಒಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗುತ್ತೆ. ಹೇರ್ ಫಾಲ್ ಏನಿದೆ ಅದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ಮತ್ತು ಹೇರ್ ಥಿಕ್ನಿಂಗಿಗೆ ತುಂಬ ಹೆಲ್ಪ್ ಮಾಡುತ್ತೆ ರೋಸ್ಮೆರಿ. ನಮ್ಮ ಫೋರ್ತ್ ಇಂಗ್ರೀಡಿಯೆಂಟ್ ಬಂದು ಬ್ರಿಂಗರಾಜ್ ಬಂದು ಇದು ಕಿಂಗ್ ಆಫ್ ಹರ್ಬ್ಸ್ ಅಂತಲೇ ಹೇಳ್ಬೋದು. ಇದರಲ್ಲಿರೋ ಪ್ರಾಪರ್ಟೀಸ್ ಎಂಥದ್ದು ಅಂತಂದರೆ, ನಿಮ್ಮ ಸ್ಕ್ಯಾಲ್ಪ್ ಹೆಲ್ತ್ ಇಂಪ್ರೂವ್ ಮಾಡೋಕ್ಕಾಗಲಿ, ಯಾವುದೇ ಥರ ಸಮಸ್ಯೆ ಡ್ಯಾಂಡ್ರಫ್ ಆಗಿರಲಿ, ಇಚ್ಚಿ ಸ್ಕ್ಯಾಲ್ಪ್ ಆಗಿರಲಿ, ಬಾಯ್ಲ್ಸ್ ಆಗಿರಲಿ, ಯಾವುದೇ ಥರ ಸಮಸ್ಯೆ ಬಂದ್ರೂ ಈ ಬ್ರಿಂಗರಾಜ್ ಯೂಸ್ ಮಾಡೋದ್ರಿಂದ ಕಮ್ಮಿ ಆಗ್ತಾ ಬರುತ್ತೆ. ಇದು ನಂಬರ್ 1 ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಹೇರ್ ರೀಗ್ರೋತ್ಗೆ. ಮತ್ತು ನಿಮ್ಮ ರೀಸ್ಟೋರೇಷನ್ ಮತ್ತು ನಿಮ್ಮ ಕೂದಲು ಪ್ರೀಮೆಚ್ಯೂರ್ ಹೇರ್ ಏನಿರುತ್ತೆ ಅದನ್ನು ರೀಸ್ಟೋರ್ ಮಾಡೋಕ್ಕೆ ತುಂಬ ಸಹಾಯ ಮಾಡುತ್ತೆ.
ಸೊ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಸೊ ಇವಾಗ ನಾವು ಹೇಳ್ದಂಗೆ 4 ಇಂಗ್ರೀಡಿಯೆಂಟ್ಸ್ ಏನಿದೆ 2 ಸ್ಪೂನ್ಸ್ ಈಚ್ ತೊಗೋಬೇಕಾಗತ್ತೆ. ಸೊ ಇಲ್ಲಿ 1.5 ಲೋಟದಷ್ಟು ನೀರು ತೊಗೊಂಡಿದ್ದೇನೆ. ಸೊ ಈ ಪುಡಿ ಏನಿದೆ, ಮೆಂತ್ಯ ಪುಡಿ ಆಗಿರಲಿ, ರೋಸ್ಮೆರಿ ಮತ್ತು ಭೃಂಗರಾಜ್ ಎಲ್ಲ ಪುಡಿಗಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಏನು ಗಂಟಿಲ್ದಿರ ನೋಡಿ. ಮತ್ತು ಮಧ್ಯ ಮಧ್ಯ ನೀವು ಕುದಿಯೋಕ್ಕಿಟ್ಟ ಮೇಲೆ ಮಧ್ಯ ಮಧ್ಯ ಒಂದೊಂದು ಸತಿ ಕೈಯಲ್ಲಿ ಆಡಿಸ್ತಾ ಇರಿ. ಮೀಡಿಯಮ್ ಫ್ಲೇಮಲ್ಲಿಟ್ಟು 10-15 ನಿಮಿಷದವರೆಗೂ ಚೆನ್ನಾಗಿ ಕುದಿಯಕ್ಕೆ ಬಿಡಿ. ಅದು ಚೆನ್ನಾಗಿ ಕುದ್ದಾದಮೇಲೆ ಅದು ಓವರ್ನೈಟ್ ಸೋಕಿಂಗ್ ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಫಿಲ್ಟರ್ ಮಾಡಿ ಸ್ಪ್ರೇ ಬಾಟಲಲ್ಲಿ ಉಪಯೋಗಿಸ್ಕೋಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ರಿಗೆ ಕೂಡ ಇದು ಟಿಪ್ಸ್ ಹೆಲ್ಪ್ ಆಗಲಿ. ಥ್ಯಾಂಕ್ ಯು.